ಚಾನಲ್ ಕೊಡ್ದಂಗೆ ಒಂದೊಳ್ಳೆದು ಬಾಕ್ಸ್ ಇನ್ನೂ 3 ಐಟಮ್ ಬರ್ಬೇಕಂತ. ಕೋಲಾರ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಆಫ್ SC ST ಕಾರ್ಪೊರೇಷನ್. ಆವಾಗಿನಿಂದ ನಾನು 2019ರಲ್ಲಿ ಹಾಕಿದ್ದ ಅರ್ಜಿ. 24ಅಲ್ಲಿ ವರ್ಕ್ ಆರ್ಡ್ರು, 25ಅಲ್ಲಿ ವರ್ಕ್ ಆರ್ಡ್ರ್ ಬಂತು. ವರ್ಕ್ ಆರ್ಡ್ರ್ ಬರೋ ಕೂಡ ವರ್ಕ್ ಆರ್ಡ್ರ್ ತಗೊಂಡೋಗ ಫೀಲ್ಡ್ ಆಫ್ಸರ್ 25,000 ತಗೊಂಡ. ಗಾಡಿ 25,000 ಡೀಸೆಲ್ ಕಂಡು ತಗೊಂಡ. ಏನು ಸಾರ್, ಎಲ್ಲರೂ ದುಡ್ಡು ತಗೊಳ್ತಾರೆ, ಎಲ್ಲ ಡೂಪ್ಲಿಕೇಟ್, ಒಂದು ಒರಿಜಿನಲ್ ಇಲ್ಲ, ಯಾವುದು ಒರಿಜಿನಲ್ಲೇ ಇಲ್ಲ, ಮೆಟೀರಿಯಲ್ ಒರಿಜಿನಲ್ ಇಲ್ಲ. ನೋಡಿ, ಕೇಬಲ್ ಬಂದು ಕ್ವಾಲಿಟಿ ಕಡಿಮೆ, ಇದು ಕ್ವಾಲಿಟಿ ಕಡಿಮೆ, ಪೈಪ್ಗಳು ಕ್ವಾಲಿಟಿ ಕಡಿಮೆ, ಮೋಟ್ರು ಪಂಪು ವೆಯ್ಟ್ ಜಾಸ್ತಿ, ಥ್ರೆಡ್ಗಳು ಹಾಕಿದ್ರೆ ಕಳ್ಕೊಬಿಡ್ತದೆ ಪಂಪು ಮೋಟ್ರು, ನಿಲ್ಲಲ್ಲ. ಈಗ ಒಂದು ಸಲ ಎತ್ತಬೇಕು ಕಳಿಸ್ಬೇಕಂದ್ರೆ 10,000 ಆಗುತ್ತೆ. ಈಗ ಇವರು ಪಂಪ್ ಸೆಟ್ ಪೈಪ್ಗಳು ಕೊಟ್ಬಿಡ್ತಾರೆ, ನಾವು ತಗೊಂಡು ಹೋಗ್ಬೇಕು. ಈಗ ಅದೇ ಈ ಕಂಪನಿ ನಾವು ಬರೆದುಕೊಳ್ಳಲ್ಲ, ಇವ್ರು ಯಾವುದೋ ಡೂಪ್ಲಿಕೇಟ್ ಕಂಪ್ನಿ ಕೊಡ್ತಾರೆ, ಡೂಪ್ಲಿಕೇಟ್ ಪ್ರಕಾರ ಇದು ಉಚಿತವಾಗಿ ಕೊಡ್ತಾರೆ. 25,000 ಖರ್ಚು ಮಾಡಿದ್ದೀರಾ? 40,000 ಸಾರ್. ಫೀಲ್ಡ್ ಆಫೀಸರ್ಗೆ 20,000, ಇದು ಡೀಸೆಲ್ಗೆ 25,000. ಈಗ MLA ಬಂದ ಕಾರಣ ಏನಿದೆ? ಇದು ಮೋಟ್ರ್ಗಳು ನಿಮ್ಗೆ ಯಾವ ಮೋಟ್ರ್ ಬೇಕೋ ಅದು ತಗೊಳ್ಳಿ, ಇದು ಯಾವುದು ಒರಿಜಿನಲ್ ಅಲ್ಲ ಅಂತ ನಾವೆಲ್ಲ ಹೇಳಿದ್ವಿ. ನಾವು ಹೇಳಿದ್ಮೇಲೆ ಅವ್ರ ಕಂಪ್ನಿ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಆಫೀಸರ್ ಕರೆಸ್ತೀನಿ, ನಾನು ಒಳ್ಳೆ ಕಂಪ್ನಿ ಮೋಟ್ರ್ ಯಾವ್ದು ಅಂತ ಅವ್ನು ಕೇಳಿಸ್ಬಿಟ್ಟು ನಿಮ್ಗೆಲ್ರಿಗೂ ಅದನ್ನು ಕೊಡ್ತೀನಿ, ಇದು ಬೇಕಾಗಿಲ್ಲ ಅಂತ ಮೇಡಮ್ನವ್ರು ಹೇಳಿದ್ರು. ಎಲ್ರಿಗೂ ಕೊಡು, ನಿಮ್ಗೆ ಸೊನ್ನೆ ಬ್ಯಾದಿ ಬೆಳಗ್ಗೆ ಕೊಡಪ್ಪ ಅಂದ, ನಾನು ಕೊಟ್ಬಿಟ್ಟು ನಾನು ಟೆಂಪಲ್ ಕಾಲ ಅಂಬೇಡ್ಕರ್ ನಿಗಮ ಮಂಡಳಿಯಿಂದ 13 ಜನ ಫಲಾನುಭವಿಗಳಿಗೆ ಬೋರ್ವೆಲ್ ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ ಬೋರ್ವೆಲ್ ಸ್ವಲ್ಪ ಜನಕ್ಕೆ ಕೊರ್ದಾಗಿದೆ, ಎಲ್ಲರಿಗೂ ಬೋರ್ವೆಲ್ ಕೊರ್ದಿದ್ದಾರೆ. ಬೋರ್ವೆಲ್ ಕೊರ್ದಾದ್ಮೇಲೆ ಅದಕ್ಕೆ ಪಂಪು, ಮೋಟ್ರು, ಕೇಬಲ್ಲು, ಪೈಪು ಆ ಥರದ್ದೆಲ್ಲ ಮೆಟೀರಿಯಲ್ ಕೊಡುವಂಥದ್ದು ಇರುತ್ತೆ. ಒಂದು ಯೂನಿಟ್ ಕಾಸ್ಟ್ ಅಂತ ಇರುತ್ತೆ ಬೋರ್ವೆಲ್ಗೆ. ಅದರಲ್ಲಿ ಅವ್ರು ಹೇಳ್ತಾ ಇರೋದು ಇವಾಗ ಒಬ್ಬರಿಗೆ 650 ಅಡಿ, ಒಬ್ಬರಿಗೆ 900, ಒಬ್ಬರಿಗೆ 1000 ಅಡಿ ಕೊರ್ದಿದ್ದೀವಿ. ಮಿಕ್ಕಿದ ದುಡ್ಡಲ್ಲಿ ಮಾತ್ರ ಕೇಬಲ್ಲು, ಪಂಪು, ಮೋಟ್ರು, ಮಿಕ್ಕಿದ ಕಾಸ್ಟ್ ಏನಾಗುತ್ತೆ ಅದಕ್ಕೆ ಕೇಬಲ್ಲು, ಪಂಪು, ಮೋಟ್ರು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇಲಾಖೆಯವರು. ಆದರೆ ನಾನು ಇಲ್ಲಿ ಬಂದಾಗ ಇವರು ರೈತರಿಗೆ ಯಾವುದು ಕಂಪ್ನಿ ಬೇಕು, ಎಂಪ್ಯಾನಲ್ಡಲ್ಲಿ ತುಂಬ ಒಳ್ಳೆ ಕಂಪ್ನೀಸು ಇರುತ್ತೆ, ಅದರಲ್ಲಿ ರೈತರಿಗೆ ಇಷ್ಟ ಆಗುವಂಥದ್ದೇ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದರೆ ರೈತರು ಅವರಷ್ಟಿಗೆ ಅವರೇ ಒಂದು ಕೇಬಲ್ ಆಗಿರ್ಬೋದು, ಪಂಪು, ಮೋಟ್ರು, ಇದು ಏನಂದ್ರೆ ಕೇಬಲ್ ಯಾವ ಬ್ರ್ಯಾಂಡ್ ಗೊತ್ತಿಲ್ಲ, ಕೇಬಲ್ ಯಾವ ಬ್ರ್ಯಾಂಡ್ ಬೆಸ್ಟ್ ಇದಾವೆ, ಎಂಪ್ಯಾನಲ್ಡ್ ಅಲ್ಲಿ ಆ ಕಂಪನಿ ಇದೆಯಾ, ಅದಾದ್ಮೇಲೆ ಪಂಪ್ ಯಾವ್ದೋ ತರಿಸಿದ್ದಾರೆ, ಮೋಟರ್ಸ್ ಯಾವ್ದೋ ತರಿಸಿದ್ದಾರೆ. ಈಗ ಬರ್ತಾ ಇರೋದು ಏನದು ಪ್ಯಾನಲ್ ಬೋರ್ಡ್ ಬರ್ತಾ ಇರೋದು, ಅವೆಲ್ಲ ಏನ್ ಕಾಸ್ಟ್ ಆಗುತ್ತೆ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಸ್ವಂತ ತಗೊಳೋದಕ್ಕೂ ಶಕ್ತಿ ಇಲ್ಲ. ಅವ್ರ ಪರಿಸ್ಥಿತಿ ನೋಡಿದಾಗ ನಮಗೂ ಅರ್ಥ ಆಗ್ತಾ ಇದೆ. ಪ್ರತಿಯೊಬ್ಬರದು ಒಂದೊಂದು ಕಷ್ಟ ಇದ್ದು ಅವರು ಒಂದ್ಸತಿ ಅಲ್ಲ 5-6 ಸತಿ ಅರ್ಜಿ ಹಾಕೊಂಡಿರ್ತಾರೆ. ಬೋರ್ವೆಲ್ಗೆ ಅರ್ಜಿ ಹಾಕೊಳ್ಳೋಗೆ ತುಂಬಾ ಅಲ್ದಾಡಿರ್ತಾರೆ. 1 ವರ್ಷದಲ್ಲಿ ನಮಗೂ ಒಂದು 20 ಜನಕ್ಕೆ 25 ಜನಕ್ಕೆ ಅಷ್ಟೇ ಕೊಡಕ್ಕಿರುತ್ತೆ. ಆದ್ರೆ ಪಟ್ಟಿಯ ಅರ್ಜಿ ಹಾಕೊಳ್ಳೋಗ 100 ಜನ ಹಾಕೊಂಡಿರ್ತಾರೆ. ಅವರಿಗೆ ಸಿಕ್ಕಾಗೆ ಅವ್ರು ಎಷ್ಟೋ ಖುಷಿ ಪಟ್ಟಿರ್ತಾರೆ, ನಮಗ್ ಬೋರ್ವೆಲ್ ಆಗಿದೆ ಅಂತಂದ್ಬಿಟ್ಟು. ಬೋರ್ವೆಲ್ ಆಗಿ ನೀರ್ ಸಿಕ್ಕಿದ್ಮೇಲೆ ಇವರು ಈ ಮೆಟೀರಿಯಲ್ಲು ಯಾರು ಫಲಾನುಭವಿಗಳಿದ್ದಾರೆ ಅವರಿಗೆ ಸಮಾಧಾನ ಆಗುವಂಥದ್ದು, ಮತ್ತೆ ಎಂಪ್ಯಾನಲ್ಡ್ ಅಲ್ಲಿ ಅವ್ರಿಗೆ ಆಯ್ಕೆ ಕೊಡ್ಬೇಕು. ಯಾವ ಕಂಪನಿದು ಮೋಟರ್ ಹಾಕೋಬೇಕು, ಯಾವ ಕಂಪನಿದು ಕೇಬಲ್ ಹಾಕ್ಬೇಕು, ಪೈಪ್ ಯಾವ್ದು ಬೇಕು, ಅವ್ರಿಗೆ ಆಪ್ಷನ್ ಕೊಡ್ಬೇಕು. ಕೆಲವೊಂದು ಇರುತ್ತೆ ಸರ್ಕಾರದಲ್ಲಿ, ಅದ್ರಲ್ಲಿ ಎಂಪ್ಯಾನಲ್ಡ್ ಇರುತ್ತೆ, 5 ಇದೆಯೋ 10 ಇದೆಯೋ, ಅವ್ರಿಗೆ ಆಪ್ಷನ್ ಕೊಟ್ಟು ಅವ್ರು ಏನ್ ಕೇಳ್ತಾರೋ ಅದೇ ಕೊಡುವಂಥದ್ದೇ ಪ್ರೊಸೀಜರ್ ಇರೋದು. ಆ ನಿಯಮಗಳನ್ನ ನಿಯಮಾನುಸಾರವಾಗಿ ಇಲಾಖೆಯವ್ರು ಹೇಳ್ಕೊಡ್ಬೇಕು. ಅದ್ರಲ್ಲಿ ಏನ್ ಇವ್ರಿಗೆ ಗೊಂದಲ ಆಗಿದೆ, ಮತ್ತೆ ಇವರು ಸ್ವಲ್ಪ ಜನ ಒದ್ದಾಡ್ತಾ ಇದಾರೆ. ಇವತ್ತು 1-2 ಮೆಟೀರಿಯಲ್ ಕೊಟ್ಬಿಟ್ಟು ಇನ್ನೊಂದು ಪ್ಯಾನಲ್ ಬೋರ್ಡ್ ಕೊಡದೆ, ಅಥವಾ ಅರ್ಧ ಮೆಟೀರಿಯಲ್ ಕೊಟ್ಟು ಅರ್ಧ ಕೊಟ್ಟಾದ್ಮೇಲೆ ಮತ್ತೆ ಅವ್ರು ಎಲ್ಲ ಅಲ್ದಾಡ್ಬೇಕು. ಆ ಒಂದು ಕಾರಣದಿಂದ ಡಿಸ್ಟ್ರಿಕ್ಟ್ ಆಫೀಸರ್ಸ್ನ ಕರೆಸ್ತೀವಿ. ಇವರಿಗೆ ಎಷ್ಟು ಕೊರ್ದಿದ್ದಾರೆ, 600 ಅಡಿ 650 ಅಡಿ ಕೊರ್ದಿರೋರ್ಗೆ ಎಷ್ಟು ಪೈಪ್ಸ್ ಕೊಡ್ತೀರಾ, ಯಾವ ಬ್ರ್ಯಾಂಡ್ದು ಪಂಪು ಮೋಟ್ರು ಕೊಡ್ತೀರಾ, ಅದು ರೈತರಿಗೆ ಸಮ್ಮತಿ ಇದೆಯಾ, ಅವ್ರು ಬೇರೆ ಇನ್ನೇನಾದ್ರು ಅವ್ರಿಗೆ ಆಪ್ಷನ್ಸ್ ಇದೆಯಾ, ಅವ್ರಿಗೆ ಬೇರೆ ಆಪ್ಷನ್ಸ್ ಇದೆಯಾ, ಯಾವ್ದು ಲಾಂಗ್ ಲೈಫ್ ಇರುತ್ತೆ ಅಂತದೆಲ್ಲ ರೈತರ ಜೊತೆ ಮಾತಾಡಿ ಡಿಪಾರ್ಟ್ಮೆಂಟ್ ಅವರು, ಡಿಸ್ಟ್ರಿಕ್ಟ್ ಆಫೀಸರ್ ಅವರು ಅವ್ರ ಹತ್ರ ಮಾಹಿತಿ ತಗೊಂಡು ಕೊಡ್ಬೇಕು. ಮತ್ತೆ ತುಂಬಾ ಡೆಪ್ತ್ ಹೋಗಿದೆ, ಅವರಿಗೆ ಕಡಿಮೆ ಕೊಟ್ಟಿದ್ದಾರೆ, ಒಬ್ರಿಗೆ ಬರೀ ಮೋಟ್ರ್ ಮಾತ್ರ ಕೊಟ್ಟಿದ್ದಾರೆ. ಅವ್ನ್ ಹೆಂಗ್ ಮತ್ ಸಸ್ಟೈನ್ ಆಗೋದು, ಅವನಿಗೆ ನೀರು ಸಿಕ್ಕಿ ಬೋರು ಹಾಕೊಂಡು
ಅವನಿಗೆ ಮತ್ತೆ ಪೈಪ್ಸು ಕೇಬಲ್ ಏನು ತಗೊಳಕ್ ಶಕ್ತಿ ಇಲ್ಲ, ಬರೀ ಮೋಟ್ರ್ ಒಂದಾಗಿದೆ. ಸೊ ಈ ಎಲ್ಲಾ ಸಮಸ್ಯೆಗಳನ್ನ ಹೇಗ್ ಬಗೆಹರಿಸೋದು? ಇನ್ನು ಕೆಲವೊಂದ್ ರೈತರು ಅವ್ರದ್ದು ಇನ್ನೂ ಸಮಸ್ಯೆಗಳಿದಾವೆ. ಆ ತೀಕ್ಷ್ಣವಾಗಿರುವಂತದ್ದು ಇವತ್ ಸ್ಪಂದಿಸಿಲ್ಲ ಅಂದ್ರೆ, ನಮ್ ಮುಂದೆ ಇವತ್ ಸ್ಪಂದಿಸಿದ್ರೇನೆ ಅವ್ರು ಹೋದಾಗ ಅವ್ರ ಪರಿಸ್ಥಿತಿ, ಅವ್ರಿಗೆ ಏನು ಸಮಸ್ಯೆಗೆ ಬಗೆಹರಿಸ್ಬೇಕು ಅಂತ ಗೊತ್ತಾಗೋದು. ಇವತ್ ಬಂದು ಕೊಟ್ಟು ಹೊರಟೋದ್ರೆ ಮತ್ತೆ ಇವ್ರು ಯಾರು ಅಧಿಕಾರಿಗಳು ಕೈಗೆ ಸಿಗದೆ ಹೋದ್ರೆ ಎಲ್ಲಿ ಹೋಗ್ಬೇಕು ಇವ್ರು? ಇವ್ರಿಗೆ ಸ್ವಂತ 5 ಲಕ್ಷ ಖರ್ಚು ಮಾಡಿ ಬೋರ್ವೆಲ್ ಹಾಕೊಂಡು ಪಂಪು ಮೋಟ್ರು ತಗೊಳ್ಳೋಂತ ಶಕ್ತಿ ಇದ್ದಿದ್ರೆ ನಮ್ಮ ಹತ್ರ ಯಾಕೆ ವರ್ಷಾನ್ಗಟ್ಲೆ ಓಡಾಡ್ತಾರೆ? ಒಂದ್ ಅರ್ಜಿ ಹಾಕ್ಬಿಟ್ಟು ಸರ್ಕಾರಿ ಸವಲತ್ತಿಗೆ ಏನಕ್ಕೆ ಓಡಾಡ್ತಾರೆ? ಅವ್ರಿಗೆ ಕಷ್ಟ ಇದೆ, ಅಸಹಾಯಕರಾಗಿ ನೋಡ್ಬಾರ್ದು, ಅದು ಅವ್ರಿಗೆ ಗೌರವನೂ ಕೊಡ್ಬೇಕಿಂತ ಪರಿಸ್ಥಿತಿಯಲ್ಲಿ. ಅದರಿಂದ ಇವ್ರ ಏನು ಸಮಾಜ ಕಲ್ಯಾಣ ಇಲಾಖೆ ಡಿಸ್ಟ್ರಿಕ್ಟ್ ಆಫೀಸರ್ಸ್ ನ ಕರೆಸ್ತೀನಿ, ರೈತರ ಜೊತೆ ಕೋಆರ್ಡಿನೇಷನ್ ಅಲ್ಲಿ ಸಮಾಲೋಚನೆ ಮಾಡುವಾಗ ರೈತರಿಗೆ ಸಮ್ಮತಿ ಇದೆಯಾ, ಏನ್ ಬ್ರ್ಯಾಂಡ್ ಕೊಡ್ತಾ ಇದ್ದೀರಾ, ಕಂಪನಿ ಕೊಡ್ತಾ ಇದಾರೆ, ಅವ್ರ ಪರಿಸ್ಥಿತಿ ಏನು, ಅವ್ರ ಕಷ್ಟ ಏನು, ಅವ್ರು ಕೊಂಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ನಾನ್ ಬೋರ್ ಹಾಕ್ಸಿ ಏನ್ ಪ್ರಯೋಜನ? ಬರೀ ಒಂದ್ ಪಂಪು ಮೋಟ್ರು ಕೊಟ್ಟು ಏನ್ ಪ್ರಯೋಜನ? ಸೊ ಇದ್ರ ಬಗ್ಗೆ ಕರೆಕ್ಟ್ ಆಗಿ ಅವ್ರ ಹತ್ರ ಮಾಹಿತಿ ತೆಗೆದು ಅದಾದ್ಮೇಲೆ ಒಂದಿನ ನಿಧಾನ ಆಗತ್ತೆ. ಇಷ್ಟೇ ದಿನ ಕಾದಿದ್ದಾರೆ, ಇನ್ನೊಂದ್ ದಿನಕ್ಕೆ ಇವ್ರಿಗೆಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ನಾನು ಇಒ ಅವ್ರಿಬ್ರು ಕೂಡ ಬಗೆಹರಿಸಿ ಅವ್ರದ್ದು ಮತ್ತೆ ಈ ಮೆಟೀರಿಯಲ್ ಕೊಡ್ಬೇಕು ಅಂತ ಅಂದ್ಬಿಟ್ಟು ಇವತ್ ನಿಲ್ಸಿದೀವಿ. ಕೊಡೋಕ್ ಬಂದಿದ್ವಿ 13 ಜನ ಫಲಾನುಭವಿಗಳಿಗೆ. ಬೇಡ, ಇನ್ನು ಪ್ಯಾನಲ್ ಬೋರ್ಡ್ ಬಂದಿಲ್ಲ, ಕೆಲವೊಬ್ಬರಿಗೆ ಕಡಿಮೆ ಪೈಪ್ ಸಿಕ್ಕಿದೆ, ಯಾವ ಪ್ರೊಸೀಜರ್ಸ್ ನ ಫಾಲೋ ಮಾಡಿದೀರಾ, ಅವ್ರಿಗೆ ಅರ್ಥ ಆಗಿದ್ಯಾ ಅನ್ನೋಂಥದನ್ನ ತಿಳ್ಕೊಳ್ಳೋವರೆಗೂ ತಡೆ ಹಿಡಿದಿದ್ವಿ. ಕನೆಕ್ಷನ್ TC ಮತ್ತೆ ಚೇಂಜ್ ಮಾಡೋದಕ್ಕೆ ರೈತರೇ ಒಪ್ಕೊಳ್ಳೋ ಅಂತ ಬ್ರ್ಯಾಂಡ್ ನ ಕೊಡ್ಸೋದಕ್ಕೆ ಏನ್ ಅವಕಾಶ ಇದೆ ನೋಡಿ ಖಂಡಿತವಾಗೂ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ನಾವ್ ಒಂದ್ ಹಾಕ್ತಿವೋ 10 ಬೋರ್ವೆಲ್ ಹಾಕ್ತಿವೋ, ಫಲಾನುಭವಿಗಳ ಹಕ್ಕದು, ಸರ್ಕಾರದ ಸವಲತ್ತದು. ಅವರಿಗೆ ಏನ್ ಕೊಡ್ತಾ ಇದೀವಿ ಬೇಕಾಬಿಟ್ಟಿಯಾಗಿ ಯಾವ್ದೋ ಬ್ರ್ಯಾಂಡ್ ತಗೊಂಡೋಗಿ ಫ್ರೀಯಾಗಿ ಕೊಡ್ತಾ ಇದೀವಿ ಅಂತ ಹೇಳೋದ್ ಬರೋದೇ ಇಲ್ಲ. ಸರ್ಕಾರದ ಹಂತದಲ್ಲೂ ನಾವು ಮಾತಾಡ್ತೀವಿ. ಒಂದ್ಸತಿ ಕೊಟ್ರೆ ಅವ್ರಿಗೆ 5 ವರ್ಷ 10 ವರ್ಷ ರಿಪೇರಿ ಬರ್ದೇ ಇದ್ರೇನೆ ಅವರು ಅದರಿಂದ ಸಸ್ಟೈನ್ ಆಗೋದು, ಬದುಕೊಳ್ಳೋದು. ಅವ್ರು ಬರ್ಲಿ, ಡಿಸ್ಟ್ರಿಕ್ಟ್ ಆಫೀಸರ್ ಇವತ್ತು ಬಂದಿಲ್ಲ, ಆಗ್ಲೇ ಬಂದಿದ್ರು ಫೀಲ್ಡ್ ಆಫೀಸರ್, ಡಿಸ್ಟ್ರಿಕ್ಟ್ ಆಫೀಸರ್ಸ್ ನ ಕರೆದು ಇವ್ರ ಸಮಸ್ಯೆಗಳಿಗೆ ಸರಿಯಾದ ರೀತಿ ಅವ್ರು ಸ್ಪಂದಿಸಿಲ್ಲ ಅಂದ್ರೆ ನಾನು ಕೂಡ ಮಂತ್ರಿಗಳಿಗೆ ಮಾತಾಡ್ತೀನಿ. ಸರ್, ಯಾರು ಇಂಥ ಮೋಟ್ರ್ ಅಂತ ಬರ್ಕೊಡ್ಲ, ಅವರೇ ತಗೊಂಡ್ಬಂದು ಅವರೇ ಕೊಟ್ಟಿರೋದು. ನಮ್ಗೆ ಓದೋಕ್ ಬರಲ್ಲ, ನಾವು ಮಾತಾಡೋಕ್ಕೂ ಬರಲ್ಲ. ಅವ್ರು ಯಾವ್ದು ಕೊಡ್ತಾರೋ ಅದ್ ನಾವು ತಗೊಂಡ್ ಹೋಗ್ಬೇಕು. ಅವ್ರು ಹಂಗೆ ಹೇಳ್ತಾರೆ, ಇದೆಲ್ಲ ಒಳ್ಳೆ ಮೋಟ್ರಪ್ಪ ತಗೊಂಡ್ ಹೋಗಪ್ಪ ಅಂತ. ನಾವ್ ಯಾರು ಕೇಳ್ತಾನೂ ಇಲ್ಲ, ಯಾರನ್ನ ಕೇಳೋದು ನಾವು? ಅದೇನು ಕೊಡ್ತಾರೋ ತಗೊಬೇಕು. ಕುಂತ್ಕೊಂಡು 4 ಗಂಟೆಗೆಲ್ಲ ಸೈನ್ ಹಾಕ್ರಿ, ಬೇಗ ಸೈನ್ ಹಾಕ್ರಿ, ಸೈನ್ ಹಾಕ್ಬಿಟ್ಟೆ. ಒಬ್ಬರ ಹತ್ರ 1000 ತಗೊಂಡು, ಒಬ್ಬರ ಹತ್ರ 500 ತಗೊಂಡು, ಒಬ್ಬರ ಹತ್ರ 2000 ತಗೊಂಡ. ಏನ್ ಮಾಡ್ಲಿ? ನಾನು 500 ಕೊಟ್ಟಿದ್ದೀನಿ ಸರ್. ಮೇಡಮ್, ಈ ಪವರ್ ಹೇಳ್ಬೇಕು ಮೇಡಮ್. ಆ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಓಡಾಡಿ ಸುಮಾರು ತಿಂಗಳು ಓಡಾಡಿದ್ರು ಅವರು ಯಾವ್ದೊಂದು ರೆಸ್ಪಾನ್ಸ್ ಕೊಡಲ್ಲ ಮೇಡಮ್. ಕೇಳಿದ್ರೆ ಇವಾಗ ಆಗಲ್ಲಪ್ಪ, ಅವಾಗ ಆಗಲ್ಲ, 15 ದಿವಸ ತಿಂಗಳು ಅಂತೇಳಿ ಹಿಂಗೆ ಸತಾಯಿಸಿದ್ರ ಮೇಡಮ್. ಹೌದು ಮೇಡಮ್. ಅವ್ರನ್ನು ಇವ್ರು 3 ಜನನ್ ಕರ್ಸೋಣ, ಇಲಾಖೆ ಫೀಲ್ಡ್ ಆಫೀಸರ್ ಜೊತೆ ಡಿಸ್ಟ್ರಿಕ್ಟ್ ಆಫೀಸರು. ಪವರ್ ಕನೆಕ್ಷನ್ ಒಂದ್ಸತಿ ಬೋರ್ವೆಲ್ ಕೋರ್ದಾದ್ಮೇಲೆ ಪವರ್ ಕನೆಕ್ಷನ್ ಕೂಡ ಇಷ್ಟು ದಿನದ ಒಳಗಡೆ ಮಾಡ್ಬೇಕು ಅಂತಿರುತ್ತೆ, ತಿಂಗ್ಳಾನ್ಗಟ್ಲೆ ಮಾಡ್ಬೇಕು ಅಂತ ಏನ್ ಮಾಡ್ತಾರ ಅಂದ್ರೆ ಹಿಂದೆ ಹಾಕಿರೋದು ಮುಂದೆ ಮಾಡ್ತಾರ. ಅದ್ ಹೆಂಗಂದ್ರ ಮಾಡೋದು ಮೇಡಮ್, ಅವ್ರು ದುಡ್ಡು ಕೇಳ್ತಾರ, ದುಡ್ಡು ಕೊಟ್ಬಿಟ್ರೆ ಅವ್ರು ಬೇಗ ಮುಗಿಸ್ತಾರ. ಈ ಹಳೆಯವರು ಮುಂದೆ ಹಾಕಿರೋರು ಬೋರ್ದು ಬೇಕಾದ್ರೆ ಹಂಗೆ ಪೆಂಡಿಂಗ್ ಮಾಡ್ಕೊಂಡು ಏನಾದ್ರು ಒಂದ್ ಹೇಳ್ತಾರೆ. ತಂದಿದ್ದೀರಲ್ಲ, ಆತರ ಯಾವ ಪದ್ಧತಿನೂ ಮಾಡೋಂಗಿಲ್ಲ. ಅಟ್ಲೀಸ್ಟ್ ಈ ಜಾಗದಿಂದ ಅವ್ರ ಕರೆಕ್ಷನ್ಸ್ ಮಾಡ್ಕೊಳ್ಳಿ. ಆತರ ಎಲ್ಲ ಏನಾದ್ರು ಮಾಡಿದ್ರೆ ಅವರು ಮುಂದಕ್ಕೆ ಇದೆ ಇಲ್ಲಿ KGF ಇಂದ ಅವ್ರ ಕರೆಕ್ಷನ್ಸ್ ಅವ್ರು ಮಾಡ್ಕೊಳ್ಳೇಬೇಕು. ಅಂತ ಏನ್ ಮಾಡಿದ್ರು ಕೂಡ ನಾನು ಅವ್ರ ಮೇಲೆ ಖಂಡಿತವಾಗೂ ಆಕ್ಷನ್ ತಗೊಂತೀನಿ.